ಲೋಕವನ್ನು ಪಡೆದಿದ್ದೇವೆ. ಹೌದೌದು. ಆದರೆ ಏನು ಈ ಲೋಕವನ್ನು ಬಯಸಿ ಬಂದೆಯ ಬಂದಂತೆ ದಾರಿಗೆ ಹಿಂದೆ ನಡೆದರೆ ಲೇಸು, ಇಲ್ಲವಾದ್ರೆ ಪ್ರಶ್ನೆಯೂ ಹೌದು, ಉತ್ತರವೂ ಹೌದು. ಪುರುಷಧಾರಿಯಾಗಿ ಐರಾವತವನ್ನು ಹೇರಿ ಅವರಿಗೆದುರಾದ ಇಂದ್ರಲಿಂಬ ಹಾಗೆ ತಿಳಿದುಕೊಂಡೆ. ಮೂರು ಉದ್ದೇಶ ಇಟ್ಟು ಸ್ವರ್ಗಲೋಕದ ಮೇಲೆ ಲಗ್ಗೆ ಇಟ್ಟವರು ನಾವು. ಯಾವುದು? ಶಂಕದುರ್ಗರಿಗಾದ ಅನ್ಯಾಯ, ತಂದೆಯನ್ನು ಕೊಂದ ಸೇಡು, ಸ್ವರ್ಗ ಸ್ವಾಧೀನ, ಪುಣ್ಯಲೋಕವು ಗಣ್ಯಲೋಕವಾದ ನಾಕವನ್ನು ನನ್ನ ಚಾರಣಕ್ಕೆ
ಪೀಠವನ್ನು ದಾರಿ ಏರಿದೆ. ನಿಮ್ಮ ಜಯಘೋಷ ಕೇಳಿದ್ರು ಗೆಜ್ಜೆಯ ಸ್ವರ ಏನು ಹೇಳಿದೆ? ಅದು ರಮ್ಯ ಊರ್ವಶಿ ಮೇಳಕ್ಕೆ ದಿನಾಪದ. ಅವರೆಲ್ಲ ಅಲ್ಲಿಗೆ ಓಡಿದ್ಯಾಕೆ? ನಾವಿಲ್ಲಿ ಬೇಡಂತೆ ಅದರಿಂದ ಹೊರಟಿದೆ ಇಲ್ಲಿಂದ. ಇನ್ನು ಮುಂದೆ ಅವರದೆಲ್ಲ ಇದಿರದಲ್ಲೇ ಕುಣಿಯತಕ್ಕದ್ದು. ಊರ್ವಶಿ ಹೇಳಿದ್ದಾರೆ ನಮಗೆ. ಅದ್ಯಾರ ಸಭೆಯಲ್ಲಿ ಬರೆಯುತ್ತವರು? ಅವರು ಎಲ್ಲಿಗೆ ಹೊರಟದ್ದು? ಅವರ ಸಂಚಾರತೆ. ಇನ್ನು ಮುಂದೆ ಅವರ ಸಂಚಾರ ನನ್ನ ಕಟ್ಟಪ್ಪಣೆಯ ಪ್ರಕಾರ ಇರಬೇಕು. ಸೂರ್ಯಚಂದ್ರನ ಕೇಳಿತಲ್ಲ ನಿಮಗೆ. ಆಮೇಲೆ ಅರ್ಪಣ ತರ್ಪಣ ವೈಶಾಖ ಹಾಗೆಯೇ ನಡೆಯತಕ್ಕದ್ದು. ನೀವೆಲ್ಲ ಭೂಲೋಕಕ್ಕೆ ಹೋಗಿ ಯಾಕೆ ಜೀಯ? ಎದ್ದ ಯಾಗಾದಿಗಳನ್ನು ಹಾಳು ಮಾಡಿ ಗೋವುಗಳನ್ನು ಕಡಿಯಿರಿ, ಋಷಿಮುನಿಗಳಿಗೆ ಚಿತ್ರ ಹಿಡಿಸಿಕೊಡಿ. ಇದೊಂದು ಯಾಕೆ ಗೊತ್ತಾಗಲಿಲ್ಲ. ಅವರೆಲ್ಲರೂ ದೇವತೆಗಳ ಶಕ್ತಿವರ್ಧನೆಗೆ ಕಾರಣರಾಗ್ತಾರೆ. ಹಾಗಾಗಿ ಯಾರನ್ನು ಬಿಡಬೇಡಿ. ಎಲ್ಲಿನ ಮುಖ ಎಲ್ಲ ಹೀಗೆ ಆಯಾಸ, ಪರಿಹಾರಕ್ಕೆ ವಿಶ್ರಾಂತಿ ಕೊಟ್ಟಡಿಲ್ವೋ? ಇಲ್ಲಿ ಉಂಟಂತೆ ವ್ಯವಸ್ಥೆ ಉಂಟಂತೆ. ಬಲ್ಲಿ ಹೋಗೋಣ.